ನಮಸ್ತೆ ಮಿತ್ರರೇ. ಮಳೆಗಾಲದಲ್ಲಿ ಮೀನಿನ ಅಭಾವ ಇರುವ ಸಂದರ್ಭದಲ್ಲಿ ಅಂದರೆ ಜೂನ್ ಜುಲೈಯಲ್ಲಿ ಈ ಬೋಟ್ಗಳು ಹೆಚ್ಚಾಗಿ ಸಮುದ್ರಕ್ಕೆ ಇಳಿಯುವುದಿಲ್ಲ. ಆಗ ನಾವು ಕರಾವಳಿಯವರು ಹೆಚ್ಚಾಗಿ ಈ ಒಣ ಮೀನಿನ ಸಾರನ್ನು ಮಾಡ್ತೇವೆ. ಅದಕ್ಕೂ ಒಂದು ಮಾವಿನಕಾಯಿ ಇದ್ದು ಅದು ಮಾವಿನಕಾಯಿಯೊಟ್ಟಿಗೆ ಆ ಒಣಮೀನಿನ ಸಾರನ್ನು ಮಾಡಿದರೆ ಬಹಳ ರುಚಿಕರ. ಹಾಗಿರುವಾಗ ಇವತ್ತು ನಾನು ಮಾವಿನಕಾಯಿಯನ್ನು ಹಾಕಿ ಈ ಬಂಗುಡೆ ಒಣಮೀನು ಅದನ್ನು ಒಂದು ರುಚಿಕರವಾದ ರಸ ಮಾಡಿದ್ದೇನೆ. ಹಾಗಾದರೆ ಈ ಕರಾವಳಿ ಶೈಲಿಯ ಡ್ರೈ ಫಿಶ್ ಒಣ ಬಂಗುಡೆಯ ಸಾರನ್ನು ಹೇಗೆ ಮಾಡುವುದು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಕರಾವಳಿಯ ಮೀನಿನ ಸಾರು ಅಂದರೆ ಡ್ರೈ ಫಿಶ್ಶಿನ ಸಾರನ್ನು ಹೇಗೆ ಮಾಡುವುದು ಎಂದು ನೋಡೋಣ. ಮಿತ್ರರೇ, ಇವತ್ತು ಈ ಒಣ ಬಂಗುಡೆಯನ್ನು ಉಪಯೋಗಿಸಿ ಒಂದು ಮಳೆಗಾಲದ ರೆಸಿಪಿ ಮಾಡೋಣ. ಅದಕ್ಕೆ ಈ ಮಾವಿನಕಾಯಿ ಇದನ್ನು ಇಷ್ಟು ಬೇಡ, ನಮಗೆ ಇದು ತುಂಬ ಹುಳಿ ಆಗ್ತದೆ ಇಡಿಯನ್ನು ಹಾಕಿದರೆ. ಸೊ ಇದರದ್ದು ಒಂದು ತುಂಡು ಸಾಕು. ಹುಳಿಗೆ ಎಷ್ಟು ಹುಳಿ ನಿಮ್ಮ ಮೀನಿನ ಪ್ರಮಾಣವನ್ನು ಹೊಂದಿ ಉಂಟು. ಈಗ 2 ಮೀನಿಗೆ ಇದರದ್ದು ಅರ್ಧ ಸಾಕು. ಇದನ್ನು ಸಿಪ್ಪೆ ತೆಗೆದು ನಾನೀಗ ಕಟ್ ಮಾಡಿ ತರ್ತೇನೆ. ಇನ್ನು ಬೇಕಾಗುವ ಸಾಮಗ್ರಿಗಳು ನೋಡಿ. ಇಲ್ಲಿ 6 ಬ್ಯಾಡಿಗೆ ಮೆಣಸು ತೆಗೆದುಕೊಂಡಿದ್ದೇನೆ, 2 ಊರಿನ ಅಂದರೆ ರಾಮನಾಡ್ ಮೆಣಸು ತೆಗೆದುಕೊಂಡಿದ್ದೇನೆ. ಇದು 2 ಬಂಗುಡೆ ಆದ್ದರಿಂದಾಗಿ ಕೇವಲ 6 ಮೆಣಸು ಮತ್ತು 2 ರಾಮನಾಡ್ ಮೆಣಸು, ಒಂದು ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, 1/4 ಚಮಚ ನಮ್ಮದು ಈ ಅಜ್ವಾಯಿನ್ ಓಮ ಬೇಕು, ಅರ್ಧ ಚಮಚ ಮೆಂತೆ, ಅರ್ಧ ಚಮಚದಷ್ಟು ಪೆಪ್ಪರ್ಕಾರ್ನ್ಸ್ ಬೇಕು, ಮತ್ತು 1 ಚಮಚದಷ್ಟು ನಾನು ಕೊತ್ತಂಬರಿ ತೆಗೆದುಕೊಂಡಿದ್ದೇನೆ, ಒಂದು ದೊಡ್ಡ ನೀರುಳ್ಳಿ, ಒಂದು 5 ನಮಗೆ ಬೆಳ್ಳುಳ್ಳಿ ಎಸಳು ಬೇಕು, ಮತ್ತು ಒಂದು ತುಂಡು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಆಗ್ತದೆ, ಅಥವಾ ಶುಂಠಿಯನ್ನು ಕಟ್ ಮಾಡಿ ಹಾಕಿದರೆ ಸಹ ಆಗ್ತದೆ. ಇದು 1 ಗಡಿಯಷ್ಟು ಅಂದರೆ ಒಂದು ದೊಡ್ಡ ತೆಂಗಿನಕಾಯಲ್ಲಿ ಅರ್ಧ, ಅಥವಾ ಸಣ್ಣ ತೆಂಗಿನಕಾಯಿ ಆದರೆ ಇಡೀ ತೆಗೆದುಕೊಳ್ಳಿ, ಸಣ್ಣದಾದರೆ. ದೊಡ್ಡದಾದರೆ ಅದರ ಅರ್ಧ 1 ಭಾಗದಷ್ಟು ತೆಂಗಿನ ತುರಿ. ಈಗ ಮೊದಲಿಗೆ ನಾನು ಈ ಮೀನನ್ನು ಮತ್ತು ಇದನ್ನು ಕಟ್ ಮಾಡಿ ಕೊಡ್ತೇನೆ. ಈ ಮೀನನ್ನು ಕಟ್ ಮಾಡಿ ಬಿಸಿ ನೀರು ನೋಡಿ, ಇಲ್ಲಿ ಬಿಸಿ ನೀರನ್ನು ರೆಡಿ ಮಾಡಿದ್ದೇನೆ. ಇದು ಕುದಿಯುವಾಗ ಇದಕ್ಕೆ ನಾವೀಗ ಕಟ್ ಮಾಡಿದಂತಹ ಮೀನನ್ನು ಹಾಕ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಈ ಮೀನನ್ನು ನಾನು ಈಗ ಹೀಗೆ ಕಟ್ ಮಾಡ್ಕೊಳ್ತೇನೆ. ಸುಲಿಗೆ ಮೀನನ್ನು ಕಟ್ ಮಾಡಿಕೊಂಡು ನೋಡಿ, ಇದು ಮಳೆಗಾಲದ ಮೀನಾದ್ರಿಂದಾಗಿ ಡ್ರೈ ಮಾಡಿಟ್ಕೊಂಡದ್ದು ನೋಡಿ ಹೇಗೆ ಉಂಟು. ಇದನ್ನೆಲ್ಲ ತೆಗೆದುಕೊಳ್ಳೋಣ. ಇನ್ನು ಬಾಲ ತೆಗೆದುಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. 2 ಭಾಗ ಮಾಡಿ ಹೇಗೆ ನಾವು ಮೀನು ಮಾಡ್ತೇವೆ ಅದೇ ರೀತಿಯಲ್ಲಿ ಹೀಗೆ ಮಾಡಿ ಒಂದು ಸಣ್ಣದಾಗಿ ತುಂಡುಗಳನ್ನು ಮಾಡೋಣ. ನೋಡಿ, ಇಷ್ಟು ದೊಡ್ಡದಾಗಿ ಮಾಡುವ. ನೋಡಿ, ಇಲ್ಲೆಲ್ಲ ಕ್ಲೀನ್ ಉಂಟು. ಸೊ ಇದನ್ನು 3 ಭಾಗ ಮಾಡ್ತಿದ್ದೇನೆ ನಾನು. ಮೊದಲಿಗೆ ಮುಖವನ್ನು ತೆಗೆದುಕೊಳ್ಳೋಣ. ಇನ್ನು ಹೀಗೆ 2 ಭಾಗ ಮಾಡಿಕೊಳ್ಳೋಣ. ಬಾಲ ತೆಗೆದುಕೊಳ್ಳೋಣ. ಮತ್ತು ಇದನ್ನು ಸಣ್ಣದಾಗಿ, ತುಂಬ ದೊಡ್ಡ ಸಹ ಬೇಡ, ಇದು ಒಳ್ಳೆಯದಾಗೋದಿಲ್ಲ. ನೋಡಿ, ಈ ರೆಕ್ಕೆಯನ್ನು ಸಹ ತೆಗೆದುಕೊಳ್ಬೇಕು ನಾವು. ಇಷ್ಟು ಭಾಗಗಳಾಗಿ ಮಾಡಿದೆ. ಇದು ಇಬ್ಬರಿಗೆ ಸಾಕಾಗ್ತದೆ. ಇದಕ್ಕಿಂತ ತುಂಬ ಮಂದಿಗೆ ಆದರೆ ಸ್ವಲ್ಪ ಹೆಚ್ಚು ಮೀನನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಈಗ ಇದನ್ನು ನಾನು ಇಲ್ಲಿ ಬಿಸಿ ಮಾಡಿದಂತಹ ನೀರು ಉಂಟಲ್ಲ, ನೀರು ಬಿಸಿ ಮಾಡಿಟ್ಟುಕೊಂಡಿದ್ದೇನೆ, ಇದರೊಳಗೆ ಹಾಕ್ಕೊಳ್ತೇನೆ. ಇಲ್ಲಿ ನೋಡಿ, ಇದನ್ನು ಚೆನ್ನಾಗಿ ನಾನು ತೊಳೆದುಕೊಂಡು ತಂದೆ. ಇನ್ನು ಇದರದ್ದು ಅರ್ಧ ಭಾಗ ಸಾಕು ನಮಗೆ. ಸೊ ಮಳೆಗಾಲದ ಮಾವಿನಕಾಯಿ ನೋಡಿ, ಕಲರ್ ಬಂದಿದೆ ಅದಕ್ಕೆ. ಇದರದ್ದು ಸಿಪ್ಪೆಯನ್ನು ನಾನೀಗ ಸುಲಿದುಕೊಂಡು ಸಣ್ಣ ಹೋಳುಗಳಾಗಿ ಮಾಡಿಕೊಂಡು ನಿಮಗೆ ತೋರಿಸ್ಕೊಡ್ತೇನೆ. ಸುಲಿಗೆ ಸಿಪ್ಪೆ ತೆಗೆಯುವ ಅರ್ಧ ಸಾಕು ನಮಗೆ. ಯಾಕಂದರೆ ಹೇಗೆ ಇದು ಹುಳಿ ಹೆಚ್ಚಾಗ್ತದೆ ಇಲ್ಲದಿದ್ದರೆ, ಅದರಿಂದಾಗಿ ಸಿಪ್ಪೆ ಎಲ್ಲ ತೆಗೆದುಕೊಂಡು ನಾನು ನಿಮಗೆ. ವೀಕ್ಷಕರೇ, ಎಲ್ಲ ನೋಡಿ, ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡೆ. ಇದರಲ್ಲಿ ನೋಡಿ, ಇಷ್ಟು ಮಾವಿನಕಾಯಿಯನ್ನು ಅಂದರೆ 2 ಮೀನಾದ್ರಿಂದ ಇಡೀ ಒಂದು 5-6 ಮೀನಾದರೆ ಇಡೀ ಮಾವಿನಕಾಯಿ ಬೇಕಾಗ್ತದೆ. ಆಗ ಹುಳಿ ಹಾಕಲಿಕ್ಕಿಲ್ಲ. ಈಗ ನೀರುಳ್ಳಿಯನ್ನು ಸಹ ಕಟ್ ಮಾಡಿಕೊಂಡೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಬೇಯಿಸ್ಕೊಳ್ತೇನೆ.
ಈ ಮುಳುಗುವಷ್ಟು ನೀರನ್ನು ಹಾಕಿ ಒಲೆಯಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಇಲ್ಲಿ ಒಲೆಯನ್ನು ಉರಿಸ್ತಿದ್ದೇನೆ. ಇದನ್ನು ಸ್ವಲ್ಪ ನೀರು ಹಾಕಿ ಇದು ಒಂದು ಬೆಂದುಕೊಳ್ಳಿ. ಇದು ಬೇಯ್ತಾ ಇರುವಾಗ ನಾವೀಗ ಮಸಾಲೆಗೆ ರೆಡಿ ಮಾಡಿಕೊಳ್ಳೋಣ. ಇಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತಿದ್ದೇನೆ. ತೆಂಗಿನ ಎಣ್ಣೆಗೆ ಸ್ವಲ್ಪ ಕತ್ತರಿಸಿದ ಒಂದು ಆನಿಯನನ್ನು ಹಾಕೊಳ್ತಿದ್ದೇನೆ. ಈರುಳ್ಳಿ ಒಳ್ಳೆ ಸಣ್ಣ ಉರಿ ಮಾಡಿಕೊಳ್ಳಿ. ಸಣ್ಣ ಉರಿಯಲ್ಲಿ ಕಾಯಿಸ್ಕೊಳ್ಳೋಣ. ಕಾಯಿಸ್ಕೊಂಡಾಗ ಒಂದು ಕರಿಬೇವಿನ ಸೊಪ್ಪನ್ನು ಸಹ ಒಂದು ಎಳೆಯಷ್ಟು ಹಾಕೊಳ್ತಿದ್ದೇನೆ ನಾನು. ಒಳ್ಳೆ ಇದರಲ್ಲಿ ಸ್ವಲ್ಪ ಫ್ರೈ ಆಗಿದೆ. ಒಳ್ಳೆ ಅಲ್ಲಿ ಮಾವಿನಕಾಯಿ ಸಹ ಬೇಯ್ತಾ ಉಂಟು. ಅದು ಬೇಯಿಸಿ ಇದೀಗ ಮಸಾಲೆ ರೆಡಿ ಮಾಡ್ತಿದ್ದೇನೆ. ಇನ್ನು ಇದಕ್ಕೆ 5 ಬ್ಯಾಡಿಗೆ ಮೆಣಸನ್ನು ಹಾಕೊಳ್ತಿದ್ದೇನೆ ನಾನು. ಮತ್ತು 2 ಊರ ಮೆಣಸನ್ನು ಹಾಕೊಂಡಿದ್ದೇನೆ. ಇದು ಸ್ವಲ್ಪ ಹೆಚ್ಚು ಖಾರ ಬೇಕಿದ್ರೆ ನೀವು ಹೆಚ್ಚು ಹಾಕೊಳ್ಬೋದು, ಅದು ನಿಮಗೆ ಬಿಟ್ಟದ್ದು. ಆದರೆ ಖಾರ ಇದು ಸ್ವಲ್ಪ ಖಾರ ಆದರೆ ಒಳ್ಳೆಯದು. ಇದು 2 ಇದಕ್ಕೆ ಇಷ್ಟು ಸಾಕು. ಒಂದು 4 ಆದರೆ ಇದು ಡಬಲ್ ಹಾಕ್ಕೊಳ್ಳಿ. ಇನ್ನು ಕೊತ್ತಂಬರಿ ಹಾಕೊಳ್ತಿದ್ದೇನೆ. ಜೀರಾ, ಮೆಂತೆ, ಸಾಸಿವೆ ಹಾಗೂ ಓಂ ಎಲ್ಲವನ್ನು ಸಹ ಇದರೊಟ್ಟಿಗೆ ಹಾಕೊಳ್ತಿದ್ದೇನೆ. ಒಂದು ಒಳ್ಳೆ ಘಮ ಬರುವವರೆಗೆ ಹುರಿಕೊಳ್ಳೋಣ. ಇಷ್ಟ ಆಗುವಾಗ ನೋಡಿ, ನೀರುಳ್ಳಿ ಸರಿಯಾಗಿ ಸ್ವಲ್ಪ ಒಂದು ಟ್ರಾನ್ಸ್ಪರೆಂಟ್ ಆಗಬೇಕು. ಟ್ರಾನ್ಸ್ಕ್ಯುಲೆಂಟ್ ಅಂತ ಹೇಳಿ ಇಷ್ಟ ಆಗುವಾಗ ಈ ತೆಂಗಿನ ತುರಿಯನ್ನು ಇದಕ್ಕೆ ಹಾಕೊಳ್ಳೋಣ. ತೆಂಗಿನ ತುರಿಯನ್ನು ಹಾಕೊಂಡು ಉರಿ ಸಣ್ಣದಿರಲಿ, ತುಂಬ ದೊಡ್ಡದು ಮಾಡಬೇಡಿ. ಇನ್ನು ಇದಕ್ಕೆ ಸ್ವಲ್ಪ ಹಳದಿ ಪೌಡರನ್ನು ಹಾಕೊಳ್ಳೋಣ. 1 ಚಮಚದಷ್ಟು ಹಳದಿಯ ಪುಡಿ, ಸ್ವಲ್ಪ ಈ ತೆಂಗಿನ ತುರಿಯ ಪಸೆಯ ಅಂಶ ಅಂದರೆ ಸ್ವಲ್ಪ ಅದು ಪಸೆ ಇರ್ತದಲ್ಲ ತೆಂಗಿನ ತುರಿಯಲ್ಲಿ, ಅದು ಹೋಗಬೇಕು. ಅಷ್ಟು ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಮಳೆಗಾಲ ಆದ್ದರಿಂದಾಗಿ ಹೀಗೆ ಮಾಡಬೇಕು. ಹೆಚ್ಚಾಗಿ ನಾವು ಒಣಮೆಣಸಿನ ಒಣ ಮೀನಿನ ಖಾದ್ಯವನ್ನು ಮಳೆಗಾಲದಲ್ಲಿ ಹೆಚ್ಚು ಮಾಡೋದು, ಮೀನು ಅಭಾವ ಇರುವ ಟೈಮ್ನಲ್ಲಿ. ಸೊ ಇಷ್ಟ ಆಗುವಾಗ ಇದಕ್ಕೊಂದು 2-3 ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ. 2-3 ಬೆಳ್ಳುಳ್ಳಿ, 4 ಬೆಳ್ಳುಳ್ಳಿಯ ಎಳೆಗಳನ್ನು ಹಾಕೊಂಡೆ ನಾನು. ಇನ್ನು 1 ತುಂಡು ಶುಂಠಿಯನ್ನು ಹಾಕೊಳ್ಳೋಣ. ಜಜ್ಜಿಟ್ಟು ಸಹ ಹಾಕ್ಬೋದು ಅಥವಾ ಸಣ್ಣದು ಮಾಡಿ ಸಹ ಹಾಕ್ಬೋದು, ಅಥವಾ ಮತ್ತೆ ನಾವು ಇದು ಮಾಡುವಾಗ ಸಹ ಹಾಕ್ಬೋದು. ನಾನು 1 ತುಂಡು ಶುಂಠಿಯನ್ನು ಸಹ ಇದರೊಟ್ಟಿಗೆ ಹಾಕೊಳ್ತಿದ್ದೇನೆ. ಇನ್ನು ಇಷ್ಟ ಆಗುವಾಗ ಸ್ವಲ್ಪ ಪರಿಮಳ ಬರಲಿಕ್ಕೆ ಶುರುವಾಗ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇದು ತಣ್ಣಗಾಗಲಿಕ್ಕೆ ಬಿಡೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಇದು ಒಳ್ಳೆ ಮಾವಿನಕಾಯಿ ಬೆಂದಿತ್ತು, ಏನು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಿದ್ದೆ ನಾನು. ಕಲ್ಲುಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ, ತುಂಬ ಉಪ್ಪು ಹಾಕೋಷ್ಟು ಬೇಡ. ಈ ನೋಡಿ, ಇದು ಒಳ್ಳೆ ಬೆಂದಿದೆ, ಇಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನೀಗ ಆಫ್ ಮಾಡ್ಕೊಳ್ತಿದ್ದೇನೆ. ವೀಕ್ಷಕರೇ, ಇಲ್ಲೀಗ ಮಸಾಲೆ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು
ಒಳ್ಳೆ ಫೈನಾದ ಪೇಸ್ಟ್ ಆಗಬೇಕು. ಈಗ ಒಂದು ಸರ್ತಿ ಇದರಲ್ಲಿ ಆಗದಿದ್ದರೆ ಇದನ್ನು 2 ಬಾರಿ ಮಾಡಿ ನಾವು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಇದಕ್ಕೆ. ಈಗ ನೋಡಿ, ಬೇರೆ ಏನು ಹಾಕ್ಕೊಳ್ಳಿಕ್ಕಿಲ್ಲ, ಯಾಕೆಂದರೆ ಹುಳಿಗೆ ನಮ್ಮದು ಮಾವಿನಕಾಯಿ ಉಂಟು. ನೋಡಿ, ನೀರನ್ನು ಹಾಕಿ ಇದನ್ನೊಂದು ಒಳ್ಳೆ ಫೈನ್ ಪೇಸ್ಟ್ ಮಾಡಿ ನಾನು ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಒಳ್ಳೆ ಪೇಸ್ಟ್ ಗ್ರೈಂಡಾಗಿ ಬಂತು. ನೋಡಿ ಹೇಗೆ ಫೈನಾಗಿ ಬಂತು ನೋಡಿ. ಕಲರ್ ನೋಡಿ, ಸೂಪರ್ ಕಲರಲ್ಲಿ ಬಂದಿದೆ. ಈಗ ಇಲ್ಲಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದನ್ನು ಮೀನು ಬಿಸಿ ನೀರಿನಲ್ಲಿ ಹಾಕಿದ್ದನ್ನು ಚೆನ್ನಾಗಿ ನೋಡಿ ಹೀಗೆ ತೆಗೆದುಕೊಳ್ಬೇಕು. ಒಂದು ನೀರು ಚೂರು ಪಸೆ ಇರಬಾರ್ದು ಇದರದ್ದು. ಇದನ್ನು ಹೀಗೆ ಹಿಂಡಿಕೊಂಡು ತೆಗೀರಿ ಎಲ್ಲವನ್ನು. ಮತ್ತು ಇದನ್ನು ಡಿಸ್ಕಾರ್ಡ್ ಮಾಡಿಕೊಳ್ಬೇಕು. ಈಗ ಒಲೆಯಲ್ಲಿ ಈ ಕಬ್ಬಿಣದ ಬಾಣಲೆಯನ್ನು ಪುನಃ ಇಟ್ಕೊಂಡಿದ್ದೇನೆ. ನಿಮಗೆ ಡೈರೆಕ್ಟಾಗಿ ಮೀನನ್ನು ಸಹ ಹಾಕ್ಕೊಳ್ಬೋದು, ಅಥವಾ ನಾವು ನೋಡಿ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ತೆಂಗಿನ ಎಣ್ಣೆ ಹಾಕ್ಕೊಳ್ಬೇಕು, ಬೇರೆ ಎಣ್ಣೆ ಹಾಕ್ಕೊಳ್ಬಾರ್ದು. ಅದನ್ನು ಈ ಮೀನನ್ನು ನೋಡಿ, ಈ ನಮಗೆ ಅದು ಸ್ಮೆಲ್ ಕಮ್ಮಿ ಬೇಕಿದ್ದರೆ, ಕೆಲವರಿಗೆಲ್ಲ ಈ ಒಣ ಮೀನಿನ ಸ್ಮೆಲ್ ಒಳ್ಳೆಯದಾಗೋದಿಲ್ಲ, ನೀರನ್ನು ಇದು ಮಾಡಿ ಇದರಲ್ಲಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಆಗ ಒಳ್ಳೆ ಟೇಸ್ಟಾಗಿ ಸಹ ಬರ್ತದೆ, ಮತ್ತು ಆ ಒಣ ಮೀನಿನ ಆ ಸ್ಮೆಲ್ಲು ನಮಗೆ ಸಿಕ್ಕುವುದಿಲ್ಲ. ಆ್ಯಕ್ಚುಲಿ ಕೆಲವರಿಗೆ ಒಣ ಮೀನಿನ ಸ್ಮೆಲ್ ಹೇಳಿದರೆ ತುಂಬ ಖುಷಿ ಇರ್ತದೆ. ಸಣ್ಣ ಉರಿಯಲ್ಲಿ ಇದನ್ನು ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಕಾಯಿಸ್ಕೊಳ್ಳೋಣ. ವೀಕ್ಷಕರೇ ನೋಡಿ, ಅಷ್ಟು ಕಾಯುವಾಗ ಸಾಕು. ಎಣ್ಣೆಯಲ್ಲಿ ಸ್ವಲ್ಪ ಇದು ಫ್ರೈ ಆಗಬೇಕು. ಇನ್ನು ಇದನ್ನು ತೆಗೆದಿಟ್ಕೊಂಡು ಸೈಡಲ್ಲಿಟ್ಟು, ಇದರಲ್ಲೇ ಈ ಒಂದು ಪಾತ್ರೆಯಲ್ಲಿ, ಈ ಗ್ಯಾಸ್ನಲ್ಲಿ ನಾವು ಈ ಮಣ್ಣಿನ ಪಾತ್ರೆಯನ್ನು ಇಟ್ಕೊಳ್ತಿದ್ದೇನೆ ನಾನು. ಮಣ್ಣಿನ ಪಾತ್ರೆಯನ್ನು ಇಟ್ಕೊಂಡು, ಮಣ್ಣಿನ ಪಾತ್ರೆ ಬಿಸಿ ಆಗುವ ಮೊದಲೇ ನಾವೀಗ ಅದಕ್ಕೆ ನೋಡಿ ನಾವು ಗ್ರೈಂಡ್ ಮಾಡಿದಂತಹ ಮಸಾಲೆ ಏನಿದ್ರಲ್ಲಿ ಹಾಕೊಳ್ಳೋಣ. ಹಾಕ್ಕೊಂಡು ಎಷ್ಟು ನಮಗೆ ತುಂಬ ನೀರು ಮಾಡಲಿಕ್ಕೆ ಹೋಗೋದು ಬೇಡ, ಸ್ವಲ್ಪ ದಪ್ಪವೇ ಬೇಕು. ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ನೀರನ್ನು ಹಾಕ್ಕೊಂಡು ನೋಡಿ ಅದನ್ನು ಕರೆಕ್ಟಾಗಿ ನೀರು ಮಾಡಿಕೊಳ್ಳೋಣ. ವೀಕ್ಷಕರೇ ನೋಡಿ, ಎಷ್ಟು ನೀರು ಮಾಡಿಕೊಂಡೆ ನಾನು. ನಿಮಗೆ ಇದಕ್ಕಿಂತ ಸಹ ನೀರು ಬೇಕಿದ್ರೆ ಸ್ವಲ್ಪ ನೀರು ಮಾಡ್ಕೊಳ್ಬೋದು. ಈಗ ಇದಕ್ಕೆ ನಾವು ಉಪ್ಪನ್ನು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ತುಂಬ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಒಣ ಮೀನಿನಲ್ಲಿ ಸಹ ಉಪ್ಪುಂಟು. ಈಗ ನಾವು ಬೇಯಿಸಿದಂತಹ ಈ ಮಾವಿನಕಾಯಿಗೆ ಸಹ ಉಪ್ಪು ಹಾಕಿಟ್ಕೊಳ್ಳಿ. ಈ ಮಾವಿನಕಾಯಿಯ ಬೇಯಿಸಿದ ಮಾವಿನಕಾಯಿಯನ್ನು ಸಹ ಇದಕ್ಕೆ ಹಾಕೊಳ್ಳೋಣ. ಮಾವಿನಕಾಯಿ ಸಹ ಅದರಲ್ಲೇ ಬಂತು. ಇನ್ನು ಆಗ ನಾವು ಅರ್ಧ ನೀರುಳ್ಳಿಯನ್ನು ಯೂಸ್ ಮಾಡಿದ್ದೇವೆ. ಸೊ ಉಳಿದ ನೀರುಳ್ಳಿಯನ್ನು ಹೀಗೆ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ಳೋಣ. ಇನ್ನು ಮುಚ್ಚಳವನ್ನು ಮುಚ್ಚಿ ಒಂದು ಕುದಿ ಬರಲಿಕ್ಕೆ ಬಿಡೋಣ. ವೀಕ್ಷಕರೇ, ಇಲ್ಲಿ ನೋಡಿ ಒಂದು ಕುದಿ ಬರ್ತಾ ಉಂಟು. ಈಗ ನಿಮಗೆ ಕಾಣ್ತಾ ಇರ್ಬೋದು. ಈ ಒಂದು ಕುದಿ ಬರುವಾಗಲೇ ಈಗ ನಾವು ಈ ಫ್ರೈ ಮಾಡಿದಂತಹ ಈ ಮೀನು ಉಂಟಲ್ಲ, ಇವುಗಳನ್ನು ಒಂದು ಕುದಿ ಬರುವಾಗಲೇ ಹೀಗೆ ಇದರಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಒಮ್ಮೆ ನಿಧಾನಕ್ಕೆ ಸ್ವಲ್ಪ ಜಂಟ್ಲಿ ತಿರುಗಿಸ್ಕೊಳ್ಬೇಕು. ಪರಿಮಳ, ಒಣಗಿದ ಮೀನಿನ ರಸದ ಪರಿಮಳ ಬಹಳ ಚೆನ್ನಾಗಿ ಬರ್ತದೆ. ಸ್ವಲ್ಪ ಖಾರ ಸಹ ಉಂಟು, ಯಾಕೆ ಹೇಳಿದರೆ ಇದರಲ್ಲಿ ನಾವು ಊರ ಮೆಣಸು ಹಾಕ್ಕೊಂಡಿದ್ದೇವಲ್ಲ, ಹಾಗಾಗಿ ಮುಚ್ಚಳವನ್ನು ಮುಚ್ಚಿಕೊಂಡು ಸಾರಿ ಒಂದು 2 ಕುದಿ ತೆಗೆಯೋಣ. ವೀಕ್ಷಕರೇ ನೋಡಿ, ಒಳ್ಳೆ ಕುದಿತಾ ಉಂಟು. ಸಾಕು, ಇಷ್ಟ ಆಗುವಾಗ ಒಂದು ಉಪ್ಪನ್ನು ಚೆಕ್ ಮಾಡಿಕೊಳ್ಳೋಣ ನಾವು. ಉಪ್ಪನ್ನು ಚೆಕ್ ಮಾಡಿಕೊಂಡು ಇದನ್ನು ಆಫ್ ಮಾಡಿಕೊಳ್ತಿದ್ದೇನೆ ನಾನು. ಈಗ ಸರ್ವಿಂಗ್ ಟೈಮ್ ನೋಡಿ, ಏನು ಚೆನ್ನಾಗಿ ಬಂದಿದೆ ನೋಡಿ, ಹೇಗೆ ಉಂಟು. ಇದನ್ನು ಚೆನ್ನಾಗಿ ನಾವು ನಿಧಾನಕ್ಕೆ ಇದನ್ನು ಸರ್ವ್ ಮಾಡಿಕೊಳ್ಳೋಣ. ಬೇಕಿದ್ರೆ ದೊಡ್ಡ ದೊಡ್ಡ ತುಂಡುಗಳಾಗಿ ಸಹ ಮೀನನ್ನು ಮಾಡ್ಬೋದು, ಅಥವಾ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿದರೆ ಸಹ ನೋಡಿ, ಏನು ಹುಡಿ ಸ್ವಲ್ಪ ಸಹ ಆಗೋದಿಲ್ಲ ಈ ಮೀನುಗಳು. ನಾವು ಅಷ್ಟು ಚೆಂದ ಮಾಡಿ ತೊಳೆದು ಸಹ ಪುನಃ ಫ್ರೈ ಮಾಡಿದ್ದೇವೆ. ಆದರೂ ಹೇಗೆ ಉಂಟು ನೋಡಿ ಪೀಸಸ್.
ಸೊ ನೋಡಿದ್ರಲ್ಲ, ಮಾವಿನ ಕಾಯಿ ಹಾಗೂ ಒಣಮೀನಿನ ರುಚಿಕರವಾದ ಮಳೆಗಾಲದ ಅಡಿಗೆ ರೆಡಿಯಾಗಿದೆ. ಹಾಗಾದರೆ ನನ್ನ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.